4 ರಿಂದ 5 ವರ್ಷದ ಫೋನ್ ಗೈಸಿದೆ. ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿದೆ ಅಂದ್ರೆ ಅಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ ನೋಡಿ ಅವನ್ನ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ನಾವು ಈ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಾಲೇಜಿಗೆ ಹೋಗ್ಬೇಕು, ಆಲ್ರೆಡಿ ಟೈಮ್ ಆಗ್ತಿದೆ. ಹೋಗೋಣ ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಇಲ್ಲಿ ನೋಡಿ, ಗೌರ್ಮೆಂಟ್ ವತಿಯಿಂದ ರೈತರಿಗೆ ಗೊಬ್ಬರ ಕೊಡ್ತಾ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ ನೋಡಿ, ಎಷ್ಟೊಂದು ರಶ್ ಇದೆ. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಇವರಿಬ್ಬರ ಜಗಳ ಆಡ್ತಾ ಇದ್ರೆ ಮನೆಗೆ ಹೋಗ್ತಾ ಸಿಗೋಣ. ನಾವು ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಊಟ ಮಾಡ್ಕೊಂಡೆಲ್ಲ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಬಂದಿದ್ವಿ. ಇವನು ನೋಡಿ ಇಲ್ಲಿ ನಮ್ಮ ಜೊತೆ ನಮ್ಮ ಗಣೇಶ್ ಬ್ರೋ ಇದ್ದಾರೆ. ಮತ್ತು ಇವಾಗ ಅರ್ಜುನ್ ಬ್ರೋ ಬರ್ತಾರೆ, ತೋರಿಸ್ತೀನಿ ಬಂದಮೇಲೆ ಅವರಿಗೂ. ಅವ್ರದ್ದೇನೋ ಸ್ವಲ್ಪ ಕೆಲಸ ಇದೆ ಅಂತೆ, ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿಲ್ಲಿ ಹೆಸರು ಹೇಳ್ತಾನೆ ಬಂದುಬಿಟ್ರು. ನೋಡಿಲ್ಲಿ ಇವಾಗ ತಾನೇ ಅವ್ರ ಹೆಸರು ಹೇಳಿದ್ವಿ, ಇನ್ನೆಲ್ಲ ಬಂದರು ನೋಡಿ. ಬನ್ನಿ ಆಯ್ತು, ಬನ್ನಿ ಹೋಗುವ. ಏನು ಕೆಲಸ ಅಂತ ಹೋಗ್ತಾ ಹೇಳ್ತೀನಿ, ಬನ್ನಿ ಹೋಗೋಣ. ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿದೆ ಅಂದರೆ ಮಕ್ಕಂಡಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು, ಅಲ್ಲ 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದಿಷ್ಟು ಉಡುಗೊರೆಗಳು ಇದ್ವು ಅರ್ಜುನವ್ರ ಮನೇಲಿ, ಅದಕ್ಕೆ ಇವ್ರ ಫ್ಯಾಮಿಲಿ ಇದೆ ಇಲ್ಲಿ, ಅದಕ್ಕೆ ಕೊಡೋಕ್ಕೆ ಬಂದಿದ್ವಿ. ಬನ್ನಿ ಕೊಟ್ಟು ಹೋಗುವ. ನೋಡಿ ದೇವಸ್ಥಾನ, ಮೈಲಾರಲಿಂಗೇಶ್ವರ ದೇವಸ್ಥಾನ. ಬನ್ನಿ ಕೊಟ್ಟು ಹೋಗುವ. ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ತಾನೇ ಊಟ ಮಾಡಿದ್ವಿ. ಇಲ್ಲಿ ಮನೆಗೆ ಗಿಫ್ಟ್ ಕೊಡ್ತೀನಿ ಅಂತ ಕರ್ಕೊಂಬಂದು ಅಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಕರ್ಕೊಂಬಂದಿಲ್ಲ ನೋಡಿ ಅವನು. ನಮಗೆ ಪ್ರಾಂಕ್ ಮಾಡಿದೆ ಇವನು. ಇವಾಗೆಲ್ಲ ಊಟ ಮಾಡ್ಕೊಂಡು ಮನೆಗೆ ಗಿಫ್ಟ್ ಕೊಡ್ಬೇಕಂತ ಕರ್ಕೊಂಬಂದು ಇಲ್ಲಿ ಫಂಕ್ಷನಿಗೆ ಕರ್ಕೊಂಬಂದಿದ್ದಾನೆ ಗೈಸ್ ಅವನು. ನೋಡಿ ಏನಂತೀರ ಇದಕ್ಕೆ. ನಿಮ್ಮ ನಾವು ಇನ್ನೂ ಅದಾವ, ಎಷ್ಟು ಅದಾವ? ಇನ್ನೂ 3 ಅದಾವ. ಇದು ಟಗರ್ರಿ, ಇದು ನಿಮ್ದು ಏನು ಸೌಕರ್ ಮಂದಿ ಹೊಲ ಎಷ್ಟೈತೆ ನಿಮ್ದು? 1 ಎಕರೆ. 1 ಎಕರೆ, ಒಂದು 8 ಆಕಳ, 2 ಕುರಿ, ಕೋಳಿ. ಅಲ್ಲಿಂದ ನಮಗೆ ಏನಂತ ಕರ್ಕೊಂಬಂದಂಗೆ ಗೊತ್ತ, ಅಲ್ಲಿ ಮದುವೆಗೆ ಉಳಿದ ಗಿಫ್ಟ್ ಕೊಡೋದವು ಬರಲಿ ಅಂತ ಕರ್ಕೊಂಬಂದ. ನೀನು ಕಣ್ಣು ರೆಡಿಯಾಗಿ ಬಂದ, ನಾವು ಸಾಯಂಕಾಲ ಯಪ್ಪ ದೇವ್ರೆ, ನೀರು ಬಿಡ್ತೈತೆ ಇದು ನಂಗೆ ಯಾಕೆ ಬಿಡ್ತೆ ಹಾಂ. ನಾವು ಹೋಗ್ತೀವಿ ತಗ, ನಾನು ಗಣೇಶ್ ಹೋಗ್ತೀವಿ, ನೀವು ಬರ್ರಿ. ಸರ್ವಿಸ್ ಅದಕ್ಕೆ ಎಲ್ಲ ಹೋಗೋದು ಸುಮ್ಮನೆ ಕ್ಲಚ್ ಗೇರ್ ಹಾಕಿ ಕ್ಲಚ್ ಬಿಡ್ರಿ. ಬರೋಣ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹೋಗ್ತಾ ಸಿಗೋಣ.
ಅಲ್ಲ ಫಂಕ್ಷನ್ ಅಂದ್ರೆ ನಾವು ಬರ್ತಿದ್ದಿಲ್ಲ ಗೈಸ್. ಇವನು ನೋಡಿ ಮೊದಲಿಗೆ ಪ್ಲಾನ್ ಹಾಕ್ಕೊಂಡು ಕರ್ಕೊಂಬಂದಾನ. ಇರಲಿ, ನಾವು ಎಲ್ಲಿಗಾರ ಹೋಗ್ಬೇಕಾದ್ರೆ ನಾವು ಇವ್ರನ್ನೇ ಕರ್ಕೊಂಡು ಹೋಗೋದು. ಹಂಗೆ ಅವನು ಕರ್ಕೊಂಬಂದಾನ. ಮೊದಲೇ ಹೇಳಿದರೆ ಬರ್ತಿದ್ದಿಲ್ಲ ಅಂತಂದು ಪ್ಲಾನ್ ನೋಡಿ ಕರ್ಕೊಂಬಂದಾನ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನಮ್ಮ ಗಣೇಶ್ವರ ಮಸ್ತಾಗಿ ಊಟ ಮಾಡಿದ್ರು. ಏನು ಅದನ್ನ ಮಾಡ್ತಂತ ಒಂದು ದಿವಸಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾನಂತ. ಅದು ಸುಳ್ಳು. ಒಂದು 5 ಸಲ ಹೊತ್ತು ನೋಡ್ರಿ ಗಾಯ್ತು. 5 ಸಲ ಮತ್ತೆ ಅಲ್ಲಿ ಹಾಕಿದಪ್ಪ ಹೇಳಿ ಅದು ಮನೆಗೆ ಸುಳ್ಳು ಹೇಳ್ತೀವಿ ಅಪ್ಪ. ಯಾರಿಗಾದರೂ ನೀವು ಫಿಟ್ ಆಗ್ಬೇಕಂದ್ರೆ ಡಯಟ್ ಪ್ಲಾನ್ ಇವ್ರಿಗೆ ಕೇಳಿ ಗಣೇಶ್ವರಿಗೆ. ನಿಮಗೆ ವಾಟ್ಸಪ್ಗೆ ಹಾಕ್ತಾರೆ, ಬನ್ನಿ ಹೋಗೋ. ಸಿಕ್ಕ ಇವಾಗ ತಾನೇ ಊರಿಂದ ಮನೆಗೆ ಬಂದ್ವಿ. ಇವಾಗ ಒಂದು ಕೆಲಸ ಇದೆ. ಏನಂದರೆ, ಆ ಜಾಗದಲ್ಲಿ ಮಳೆ ಬಂದರೆ ಮಳೆ ಹನಿ ಒಳಗೆ ಬೀಳುತ್ತೆ. ಸೊ ಹಾಗಾಗಿ ಇಲ್ಲಿದೆ ಅಲ್ಲ ವೈಟ್ ಪ್ಯಾಚು, ಆ ಪ್ಲೇಸಲ್ಲಿ ಹಾಕಿಸ್ಬೇಕು. ಇವಾಗ ಅದು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇವಾಗ ಅಂಗಡಿಗೆ ಹೋಗಿ ತರಬೇಕು. ಸೊ ಇವಾಗ ತಗೊಂಡು ಬರೋಣ. ಇವಾಗ ಫಸ್ಟು ಅಂಗಡಿ ಹೋಗೋಣ, ಬನ್ನಿ ಗೈಸ್. ಇವಾಗ ಅಂಗಡಿಗೆ ಬಂದಿದ್ದೀವಿ. ಅದು ಪ್ಯಾಚ್ ತೊಗೊಳಕ್ಕೆ. ಇದು 1 ಮೀಟ್ರಿಗೆ 150 ರೂಪಾಯಿ ಅಂತೆ ಗೈಸ್. ಮತ್ತೇನು ಮಾಡೋಕ್ಕೆ ಬರೋಲ್ಲ, ಅದನ್ನು ತಗೊಂಡು ಹೋಗ್ಬೇಕು. ಇವಾಗ ಬನ್ನಿ, 150 ರೂಪಾಯಿ ಕೊಟ್ಟು ತಗೊಂಡು ಹೋಗುವ. ಅದು ಹೇಗಿದೆ ಅಂತ ವೇಟ್ ಮಾಡಿ ತೋರಿಸ್ತೀನಿ. ಇದೇ ನೋಡಿ, ಅದು ಪ್ಯಾಚು ಫುಲ್ ತೆಳ್ಳ ಇದೆ. ನಾವು ತೊಗೊಂಬಂದಿದ್ದವಾಗ ಫುಲ್ ದಪ್ಪ ಇರ್ತದೆ, ಇದು ಫುಲ್ ತೆಳ್ಳ ಇದೆ. ಸೊ ಇದನ್ನು ತಗೊಂಡು ಹೋಗೋಣ ಬನ್ನಿ. ಮತ್ತೇನು ಮಾಡೋಕ್ಕೆ ಬರೋಲ್ಲ, ತಗೊಂಡು ಮನೆಗೆ ಹೋಗೋಣ ಬನ್ನಿ. ಇವಾಗ ಅದು ಪ್ಯಾಚ್ ಎಲ್ಲ ತೊಗೊಂಬಂದಿದ್ದಾಯಿತು. ಇವಾಗ ಕಟ್ ಮಾಡ್ಕೊಬೇಕು. ಬನ್ನಿ, ಕಟ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಹಚ್ಚೋಣ. ಬನ್ನಿ ತೋರಿಸ್ತೀನಿ. ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಅಲ್ಲಿ ಹಚ್ಬೇಕು ಮೇಲೆ. ಬನ್ನಿ ತೋರಿಸ್ತೀನಿ, ಹಚ್ಚೋಣ ಗೈಸ್. ಇವಾಗ ಅಂಟಿಸಿದ್ದಾಯಿತು ನೋಡಲ್ಲಿ, ಅಂಟಿಸಿದ್ದೀನಿ. ಮತ್ತೆ ಮಳೆ ಬಂದರೆ ಮಳೆ ಹನಿ ಒಳಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನೊಂದೇನೆಂದರೆ, ನನ್ನ ಫೋನ್ ಡ್ಯಾಮೇಜ್ ಆಗಿಬಿಟ್ಟಿದೆ ಗೈಸ್. ನಂದು ಓಲ್ಡ್ ಫೋನು ರೆಡ್ಮಿ 8 ಇತ್ತಲ್ಲ, ಆ ಫೋನು ಡ್ಯಾಮೇಜ್ ಆಗಿಬಿಟ್ಟಿದೆ. ಅದರಲ್ಲೇ ಫೋಟೋಸು ಮತ್ತು ವೀಡಿಯೋಸು ಇದ್ವು. 4 ವರ್ಷದ ಫೋಟೋಸು ಮತ್ತು ವೀಡಿಯೋಸ್ ಅದರಲ್ಲೇ ಇದ್ವು. ಏನೋ ಗೊತ್ತಿಲ್ಲ, ಇಲ್ಲಿ ಚಾರ್ಜ್ ಹಾಕಿ ಇಟ್ಟಿದ್ದೆ. ಆವಾಗ ಅದು ಒಂದು 3 ತಾಸನ ಬಿಟ್ಟು ವಾಪಸ್ ಬಂದು ಚಾರ್ಜ್ ತೆಗ್ದಾಗ ಆವಾಗ ಫೋನೇ ಆನ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅಂಗಡಿಗೆ ಹೋಗಿ ಕೊಟ್ಟು ಬಂದಿದ್ದೀನಿ. ನೋಡೋಣ ರೆಡಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫುಲ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಗೈಸ್. ಅದು ಮಾಡ್ಸೋಣ ಅಂತ ಇದ್ದೆ, ಬಟ್ ಅದಾಗೆ ಹೋಗ್ಬಿಡ್ತು. ಅದಕ್ಕೆ ಇವಾಗ ಅಂಗಡಿ ಕೊಟ್ಟು ಬಂದಿದ್ದೀನಿ. ಚೆಕ್ ಮಾಡಿ ಹೇಳ್ತಾರಂತೆ. ನಿನ್ನೆ ಕೊಟ್ಟು ಬಂದಿದ್ದೀನಿ, ಇವತ್ತು ಹೋಗಿ ಇಸ್ಕೊಂಬರ್ಬೇಕು. ನೋಡೋಣ ಅಲ್ಲಿ ಹೋಗಿ ರೆಡಿ ಆಗಿದೇನೋ ಇಲ್ಲ ಅಂತ ಹೋಗಿ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡಿ. ಅಂಗಡಿ ಹತ್ರ ಬಂದಿದ್ದೀವಿ, ಬನ್ನಿ ಫೋನ್ ತೋರಿಸ್ತೀರಿ. ಬೈ ಫೋನ್ ಆಗಲ್ಲ ಹೋಗ್ತದೆ ಏನೋ ಸಮಸ್ಯೆ ಆಗುತ್ತೆ. ಹೊಸದು ಹಚ್ಚಿದ್ರೆ ಭರ್ಜರಿ ಆಯ್ತು ರೇಟು. 2,500-3 ಸಾವಿರ ರೂಪಾಯಿ ಆಯ್ತು. ಮತ್ತು ಡಿಸ್ಪ್ಲೇ ಹಾಕಬೇಕು. ನೋಡಿ ಫೋನು ಗೈಸ್. ಫೋನ್ ರೆಡಿ ಆಗಲ್ವಂತೆ ನೋಡಿ. ಇಲ್ಲಿ ಇದನ್ನು 4ರಿಂದ 5 ವರ್ಷದ ಫೋನ್ ಗೈಸ್ ಇದೆ. ಚೆಕ್ ಮಾಡ್ಸೋಕ್ಕೆ ಭಾಳ ಟ್ರೈ ಮಾಡಿದೆ. ಇದರಲ್ಲಿರೋ ಫೋಟೋಸು ಮತ್ತು ವೀಡಿಯೋಸು ಕವರ್ ಮಾಡ್ಕೊಳಕ್ಕಾಗಲ್ಲಂತೆ. ಏನು ಮಾಡೋಕ್ಕಾಗಲ್ಲ, ಹೋಯ್ತು ಫೋನ್ ಇದು. ಈಗ ರೀಲ್ಸ್ ಮಾಡೋಕ್ಕೆ ಫೋನ್ ಇದು ಒಂದೇ ಇತ್ತು, ಇವಾಗಿಲ್ಲ. ನೋಡೋಣ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡುವ. ಹೋಯ್ತು ಗೈಸ್ ಫೋನ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.